ತ್ರಿಶಂಕು ಮಹಾರಾಜನಿಗೆ ಪ್ರತಿಸ್ವರ್ಗವನ್ನೇ ಸೃಷ್ಟಿಸಿದ ಈ ವಿಶ್ವಾಮಿತ್ರನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ನಿಮ್ಮ ಶಿಷ್ಯ ಹರಿಶ್ಚಂದ್ರನ ಸತ್ಯದ ಅರಮನೆಯ ಅಡಿಪಾಯವನ್ನ ಹೇಗೆ ಅಲುಗಾಡಿಸುತ್ತೇನೆ ನೋಡುತ್ತೇನೆ. ಪೂಜ್ಯರೇ, ತಮ್ಮ ಪಾದಧೂಳಿಯಿಂದ ನನ್ನ ಅರಮನೆ ಪಾವನವಾಯಿತು. ತಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ಬನ್ನಿ ಪೂಜ್ಯರೇ, ಪೀಠವನ್ನು ಅಲಂಕರಿಸಿ. ನಿನ್ನ ಸೌಜನ್ಯ ಸದ್ಭಾವನೆಗಳು ನಮ್ಮ ಮನಸ್ಸಿಗೆ ಆನಂದವನ್ನುಂಟು ಮಾಡಿದೆ ಮಹಾರಾಜ. ಆದರೆ ನಾವು ಇಲ್ಲಿಗೆ ಆಗಮಿಸಿರುವುದು ನಿನ್ನ ಉಪಚಾರವನ್ನು ಆನಂದಿಸುವುದಕ್ಕಲ್ಲ, ಘನವಾದ ಉದ್ದೇಶವಿರಿಸಿಕೊಂಡು ಇಲ್ಲಿಗೆ ಆಗಮಿಸಿದ್ದೇವೆ. ಸಂಕೋಚವೇಕೆ ಮುನೀಂದ್ರ? ತಮ್ಮ ಬಯಕೆ ಏನೇ ಇದ್ದರೂ ಅದನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೇನೆ. ಹರಿಶ್ಚಂದ್ರ, ಅಲ್ಪಕ್ಕಾಗಿ ಹಂಬಲಿಸುವ ಬಡಜೋಗಿ ನಾನಲ್ಲ. ಒಂದು ಮಹಾದಾನವನ್ನು ಬೇಡಲು ಬಂದಿದ್ದೇನೆ. ಮುನೀಂದ್ರರೇ, ನಾನೇ ಪುಣ್ಯಶಾಲಿ. ತಾವು ಬೇಡುವ ಆ ಮಹಾದಾನವನ್ನು ನೀಡುವುದೇ ನನ್ನ ಪರಮ ಸೌಭಾಗ್ಯ. ಕೇಳಿ ಪೂಜ್ಯರೇ. ನಾನು ಏನು ಕೇಳಿದರೂ ನೀನು ನೀಡುತ್ತೀಯಾ? ಸಂದೇಹವೇಕೆ ಪೂಜ್ಯರೇ? ಹರಿಶ್ಚಂದ್ರ ಮಹಾರಾಜ ಸತ್ಯವಾಕ್ಯ ಪರಿಪಾಲಕ ಎಂದು ಜಗತ್ತೇ ನಿನ್ನನ್ನು ಕೀರ್ತಿಸುತ್ತದೆ. ನಾವು ಕೂಡ ನೀನು ವಚನವನ್ನು ಕೊಟ್ಟ ಮೇಲೆ ವಚನಭ್ರಷ್ಟನಾಗುವುದಿಲ್ಲ ಎಂಬ ಭರವಸೆ ಮೇಲೆಯೇ ಬೇಡಲು ನಿನ್ನಲ್ಲಿಗೆ ಆಗಮಿಸಿದ್ದೆ. ತಾವು ಬೇಡಿದ್ದನ್ನು ನಾನು ನೀಡಿದೆ ಎಂದೇ ಭಾವಿಸಿಕೊಳ್ಳಿ ಮುನೀಂದ್ರ. ಈ ಹರಿಶ್ಚಂದ್ರ ಸತ್ಯವನ್ನು ಮೀರುವುದರ ಬದಲು ಸಾವನ್ನು ಬಯಸುತ್ತಾನೆ. ಮಹಾರಾಜ, ನಾವು ಕೇಳಿದ ಮೇಲೆ ಕೊಡಲೇಬೇಕಲ್ಲ ಎಂದು ಸಂಕಟ ಪಡುವುದಿಲ್ಲ. ಮಾತು ಕೊಡಬಾರದಿತ್ತು, ಕೊಟ್ಟು ಬಿಟ್ಟೆ ಎಂದು ಪಶ್ಚಾತ್ತಾಪ ಪಡುವುದಿಲ್ಲ. ಇದೆಂಥ ಮಾತು ಮುನೀಂದ್ರ? ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ದುಃಖವೇ ಹೊರತು ಕೊಟ್ಟ ಮಾತಿಗೆ ತಕ್ಕ ಹಾಗೆ ನಡೆದರೆ ದುಃಖವೇಕೆ, ಪಶ್ಚಾತ್ತಾಪವೇಕೆ? ನನ್ನ ಕುಲದೈವ ದಾಣೆ, ತಾವು ಬೇಡಿದ್ದನ್ನು ನಾನು ನೀಡಿಯೇ ತೀರುತ್ತೇನೆ ಮುನೀಂದ್ರ. ಭಲೆ ಹರಿಶ್ಚಂದ್ರ, ಭಲೆ. ಮೆಚ್ಚಿದೆ ನಿನ್ನ ಸತ್ಯನಿಷ್ಠೆಯನ್ನ. ಮುನೀಂದ್ರ, ಸತ್ಯವೇ ನನ್ನ ಧರ್ಮ, ಸತ್ಯವೇ ನನ್ನ ದೈವ. ಸರಿ, ಹಾಗಾದರೆ ನೀನು ನನಗೆ ಸ್ವಾಮಿ, ಹರಿಶ್ಚಂದ್ರ ಮಹಾರಾಜರು ಎಷ್ಟು ಅಮಾಯಕರಲ್ಲವೇ? ಏಕೆ ದೇವಿ? ವಿಶ್ವಾಮಿತ್ರ ಮುನಿಗಳು ಏನು ಕೇಳುವರೆಂದು ತಿಳಿಯದೆ ಮೊದಲೇ ಮಾತು ಕೊಡುವುದು ಸರಿಯೇ? ಸತ್ಯವಂತರಾದವರಲ್ಲಿ ಸತ್ವಗುಣವೂ ಇರುತ್ತದೆ ದೇವಿ. ಹಾಗಾದರೆ ಮುಂದೇನಾಯಿತು ಸ್ವಾಮಿ? ಈಗಲೇ ಬಹಳಷ್ಟು ಹೊತ್ತಾಗಿದೆ. ಈ ದಿನ ಇಷ್ಟೇ ಸಾಕು. ನೀನು ವಿಶ್ರಾಂತಿ ತೆಗೆದುಕೋ. ಕಥೆಯನ್ನು ಇನ್ನೊಮ್ಮೆ ಮುಂದುವರಿಸುತ್ತೇನೆ. ನಿಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಹಣ್ಣುಗಳನ್ನು ಎಲ್ಲಿಂದ ತಂದೆ? ವರ್ತಕನೊಬ್ಬ ಇದೇ ದಿನ ತಂದುಕೊಟ್ಟ. ಈ ಸ್ವಾದಿಷ್ಟಕರವಾದ ಹಣ್ಣುಗಳನ್ನು ಮೊದಲು ತಮಗೆ ಕೊಡಬೇಕೆಂದು ತಂದಿರುವೆ ಮಹಾರಾಣಿಯವರೇ. ಭಲೆ. ಈ ಅರಮನೆಯಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ವಿಷಯಗಳಲ್ಲೂ ನನ್ನ ಸ್ಥಾನವೇ ಮೊದಲಿರಬೇಕೆಂದು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ.
ಇಷ್ಟು ವರ್ಷ ತಮ್ಮ ಸೇವೆ ಮಾಡಿದ ಮೇಲೂ ಅಷ್ಟು ಅರ್ಥವಾಗುವುದಿಲ್ಲವೇ ಮಹಾರಾಣಿಯವರೇ? ನಮ್ಮ ಕೈಕೇಯಿ ಎಷ್ಟು ಆನಂದದಿಂದ ಹಣ್ಣು ತಿನ್ನುತ್ತಿದ್ದಾಳೆ. ಈ ಆನಂದ ಶಾಶ್ವತವಾಗಿರಬೇಕು. ಇಂಥ ಆನಂದಕ್ಕೆ ಇವಳೊಬ್ಬಳೇ ಪಾತ್ರಳಾಗಬೇಕು. ಪಟ್ಟದ ರಾಣಿಯಾಗದಿದ್ದರೂ ಚಿಂತೆ ಇಲ್ಲ, ರಾಜಮಾತೆಯಾದರೂ ಆಗಬೇಕು. ಇಡೀ ಅರಮನೆಯ ಜನರನ್ನು ಇವಳು ತನ್ನ ಕಿರು ಬೆರಳಿನಲ್ಲಿ ಕುಣಿಸಬೇಕು. ಯಾವಾಗ ಬಂದೆ ಮಂತರೆ? ಈಗ ತಾನೇ ಬಂದೆ ಮಹಾರಾಣಿ. ನೀವು ಹಣ್ಣನ್ನು ಆನಂದದಿಂದ ತಿನ್ನುತ್ತಿರುವುದನ್ನು ಕಂಡು ನನಗೆ ಪರಮಾನಂದವಾಯಿತು. ತಿನ್ನುವುದನ್ನು ಕಂಡು ಆನಂದ ಪಟ್ಟರೆ ಸಾಲದು, ತೆಗೆದುಕೋ, ನೀನು ತಿಂದು ಆನಂದ ಪಡಬೇಕು. ನೀವು ತಿಂದರೆ ನಾನು ತಿಂದಂತೆ, ನೀವು ಆನಂದ ಪಟ್ಟರೆ ನಾನು ಆನಂದ ಪಟ್ಟಂತೆ. ಆಹಾ, ನನ್ನ ಆನಂದದಲ್ಲಿ ನಿನ್ನ ಆನಂದವನ್ನು ಕಾಣುವೆಯಲ್ಲ. ನಿನ್ನಂಥ ಬಂಧುವನ್ನು ಬೇರೆಲ್ಲೂ ನಾ ಕಾಣೆ. ಸೀತೆ, ಕ್ಷಮಿಸಿ ಸ್ವಾಮಿ, ತಾವು ಬಂದದ್ದನ್ನು ಗಮನಿಸಲಿಲ್ಲ. ಬನ್ನಿ. ಸೀತೆ, ನಾನು ಬಂದರೂ ಗಮನಿಸದೇ ಇರುವಷ್ಟು ಯಾವ ಆಲೋಚನೆಯಲ್ಲಿ ಮುಳುಗಿದ್ದೆ? ದಾಂಪತ್ಯ ಅನುಕೂಲಕರವಾಗಿ ಇಲ್ಲದಿದ್ದರೆ ಎಂಥ ಕೆಟ್ಟ ಪರಿಣಾಮಗಳಾಗಬಹುದು ಎಂದು ಯೋಚಿಸುತ್ತಿದ್ದೇನೆ. ಯಾರ್ದೋ ವಿಷಯ ನಿನ್ನ ಮನಸ್ಸಿನಲ್ಲಿ ಇದ್ದಂತೆ ಕಾಣುತ್ತಿದೆ. ಅಶ್ವಪತಿ ಮಹಾರಾಜರ ವಿಷಯ. ಸ್ವಾಮಿ, ನಾನು ನಿಮಗೆ ಕೊಟ್ಟ ಸಮಯಾವಕಾಶ ಮುಗಿಯಿತು. ನಿಮ್ಮ ನಗುವಿಗೆ ಕಾರಣವೇನೆಂದು ಹೇಳುತ್ತೀರೋ ಅಥವಾ ನಾನು ಸಾಯಲೋ? ನೀನು ಏನೇ ಮಾಡಿದರೂ ನಾನು ಕಾರಣವನ್ನು ಹೇಳುವುದಿಲ್ಲ. ಹಾಗಾದ್ರೆ ಈ ಅರಮನೆಯಲ್ಲಿ ನನ್ನ ಶವ ಬೀಳುತ್ತದೆ. ನೀಚ ಹೆಣ್ಣೆ, ನಿನ್ನ ಪತಿಯ ಸಾವಿಗಿಂತ ನಿನ್ನ ಹಠವೇ ಹಿರಿದಾಯ್ತಲ್ಲವೇ? ನಿನ್ನಂತಹ ಹೃದಯಹೀನ ರಾಣಿ ನನಗೆ ಅವಶ್ಯಕತೆ ಇಲ್ಲ. ನನ್ನ ರಾಜ್ಯಕ್ಕೂ ಬೇಕಾಗಿಲ್ಲ. ತೊಲಗು, ತೊಲಗು ಇಲ್ಲಿಂದ. ಪತ್ನಿಯ ಹಠದಿಂದ ಅನಿವಾರ್ಯವಾಗಿ ತನ್ನ ಸತಿಯನ್ನು ತ್ಯಾಗ ಮಾಡಿದ ವಿಷಯ ತಾನೆ? ಹೌದು ಸ್ವಾಮಿ. ಸೀತೆ, ನಾವು ಪಾಲಿಸಬೇಕಾದದ್ದು ಅಂತಹ ಉದಾಹರಣೆಯನ್ನಲ್ಲ, ಹರಿಶ್ಚಂದ್ರ ಚಂದ್ರಮತಿಯರ ಉದಾಹರಣೆ ಅಲ್ಲವೇ? ಸ್ವಾಮಿ, ವಿಶ್ವಾಮಿತ್ರ ಮುನಿಗಳು ಹರಿಶ್ಚಂದ್ರ ಮಹಾರಾಜರ ಆಸ್ಥಾನಕ್ಕೆ ಬಂದು ಯಾವುದು ಘನವಾದ ದಾನವನ್ನು ಕೇಳಲು ಉದ್ದೇಶಿಸಿದರು ಎಂದು ಹೇಳಿದಿರಿ. ಅವರು ಕೇಳಿದ ದಾನವೇನು? ಹರಿಶ್ಚಂದ್ರ ಮಹಾರಾಜರು ದಾನವನ್ನು ನೀಡಿದರೆ ದಯವಿಟ್ಟು ಹೇಳಿ. ಹೇಳುತ್ತೇನೆ ದೇವಿ. ತುಂಬಿದ ರಾಜಸ್ಥಾನದಲ್ಲಿ ಹರಿಶ್ಚಂದ್ರ ಮಹಾರಾಜರು ಅವರು ಕೇಳಿದ ದಾನವನ್ನು ನೀಡುವೆನೆಂದು ವಾಗ್ದಾನ ಮಾಡಿದರು. ಆಗ ವಿಶ್ವಾಮಿತ್ರ ಮುನಿಗಳು, ಭಲೇ ಹರಿಶ್ಚಂದ್ರ, ನಾನು ಕೇಳುವ ಮೊದಲೇ ಕೇಳುವುದೆಲ್ಲವನ್ನೂ ಕೊಡುತ್ತೇನೆಂದು ವಚನ ಕೊಟ್ಟ ನಿನ್ನನ್ನು ಮೊದಲಿಗೆ ಅಭಿನಂದಿಸುತ್ತೇನೆ.
ಮಹಾ ಸತ್ಯವಂತನಲ್ಲವೇ ನೀನು? ಹಾಗಾದರೆ ಕೇಳು. ಈ ಸಭೆಯಲ್ಲಿ ಉಪಸ್ಥಿತಿರುವ ಸಭಾಸದರ ಸಮ್ಮುಖದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ನಾನು ಬೇಡುವ ದಾನವನ್ನು ನೀಡಿ ನೀನು ನಿನ್ನ ಸತ್ಯವನ್ನ ಸಾರ್ಥಕಪಡಿಸಿಕೊಳ್ಳ. ಸಾಕ್ಷಾತ್ ವಿಶ್ವಕರ್ಮನಿಂದಲೇ ನಿರ್ಮಿತವಾದ ಇಂದ್ರನ ಅಮರಾವತಿಗಿಂತಲೂ ಮಿಗಿಲಾದ ನಿನ್ನ ಅಯೋಧ್ಯ ನಗರಿಯ ಸಹಿತ ನಿನ್ನ ಸಮಸ್ತ ಕೋಸಲ ರಾಜ್ಯ, ಅರಮನೆ, ಸಂಪದ್ಭರಿತವಾದ ಭಂಡಾರ, ಆನೆ, ಕುದುರೆ, ರಥ, ಕಾಲಾಳು, ಚದುರಂಗ ಬಲ ಸಹಿತ ಈ ನಿನ್ನ ರತ್ನಖಚಿತವಾದ ಸಿಂಹಾಸನವನ್ನು ನಿನ್ನ ಸಕಲವನ್ನು ನನಗೆ ದಾನವಾಗಿ ನೀಡಬೇಕು. ನಿನಗೆ ಒಪ್ಪಿಗೆಯೇ ಅಥವಾ ದಾನವನ್ನರಿಯದೆ ಮಾತು ಕೊಟ್ಟು ಕೆಟ್ಟನೆಂದು ಪಶ್ಚಾತ್ತಾಪವೇ? ಏಕೆ ಮುನೇಂದ್ರ ಹಾಗೇಕೆ ನುಡಿಯುತ್ತಿರುವಿರಿ? ದಾನ ಬೇಡುತ್ತಿರುವವರು ತಮ್ಮಂತಹ ತಪೋಧನರು, ಮುನಿಶ್ರೇಷ್ಠರು. ತಮ್ಮಂತಹವರಿಗೆ ದಾನ ನೀಡುವುದು ಅತ್ಯಂತ ಪವಿತ್ರವಾದ ಕಾರ್ಯ. ನನ್ನ ಸತ್ಯವಾಕ್ಯಕ್ಕಿಂತ ಈ ರಾಜ್ಯ ಕೋಶಗಳು ದೊಡ್ಡವೇ? ಖಂಡಿತ ಇಲ್ಲ ಮುನೇಂದ್ರ. ಲೌಕಿಕ ಭೋಗ ಭಾಗ್ಯಗಳು ನಶ್ವರ ಎಂಬರಿವು ನನ್ನಲ್ಲಿದೆ. ಶಾಶ್ವತವಾದ ಸತ್ಯವೇ ಪರಮಶ್ರೇಷ್ಠ. ಹಾಗಾದರೆ ನೀನು ದಾನ ಕೊಡಲು ಸಿದ್ಧನಿರುವೆಯಾ? ಸಿದ್ಧವೇನು ಬಂತು ಮುನೇಂದ್ರ. ತಾವು ಬೇಡಿದ್ದನ್ನು ನಾನೀಗಾಗಲೇ ನೀಡಿದ್ದಾಯಿತು. ಈಗ ಇದೆಲ್ಲವೂ ತಮ್ಮದೇ. ಬರೀ ಮಾತಿನಲ್ಲಿ ಕೊಟ್ಟೆ ಎಂದರೆ ಮುಗಿದು ಹೋಯಿತೆ ಹರಿಶ್ಚಂದ್ರ. ಮುನೀಂದ್ರ, ಈ ಹರಿಶ್ಚಂದ್ರನ ಮಾತಿನಲ್ಲಿ ತಮಗೆ ನಂಬಿಕೆ ಇಲ್ಲವೇ? ಮಾತಿನ ನಂಬಿಕೆ ಕಾರ್ಯರೂಪದಲ್ಲಿ ದೃಢವಾಗಬೇಕು. ನಾನೇನು ಮಾಡಬೇಕೆಂದು ಹೇಳಿ. ಬರೀ ಬಾಯಿ ಮಾತಿನಲ್ಲಿ ಕೊಟ್ಟ ದಾನ ಎಂದು ಅಧಿಕೃತವಾಗುವುದಿಲ್ಲ ಮಹಾರಾಜ. ವಿಧಿಬದ್ಧವಾಗಿ ನಿನ್ನ ಸಮಸ್ತ ರಾಜ್ಯಕೋಶಗಳನ್ನು ದಾರೆ ಎರೆದು ಕೊಟ್ಟಾಗ ಮಾತ್ರ ಮಾನ್ಯವಾಗುತ್ತದೆ. ಹಾಗೆಯೇ ಆಗಲಿ. ರಾಜಪುರೋಹಿತರೇ, ದಯಮಾಡಿ ಅರ್ಘ್ಯ ಪಾತ್ರೆಯಲ್ಲಿ ದಿವ್ಯ ಜಲವನ್ನು ತರಿಸಿ ಈ ಮಹಾತ್ಮರ ಬಯಕೆಯನ್ನು ಈಗಲೇ ಸಲ್ಲಿಸೋಣ. ರಾಜಪುರೋಹಿತರೇ, ಏಕೆ ಈ ಆತಂಕ? ಆನಂದ ಪಡಬೇಕಾದ ಸಮಯದಲ್ಲಿ ಆತಂಕ ಬೇಡ. ಅರ್ಘ್ಯ ಪಾತ್ರೆಯಲ್ಲಿ ದಿವ್ಯ ಜಲವನ್ನು ತರಿಸಿ. ನಿಲ್ಲಿ ಪುರೋಹಿತರೇ. ಮಹಾರಾಜ, ಈ ನಿನ್ನ ಸಭಾಸದರಿಗೆ ನನ್ನ ಬೇಡಿಕೆ ಪ್ರಿಯವಾದಂತೆ ಕಾಣುತ್ತಿಲ್ಲ. ಇಷ್ಟು ಜನಗಳ ಮನಸ್ಸಿಗೆ ನೋವನ್ನುಂಟು ಮಾಡಿ ದಾನವನ್ನು ಪಡೆದುಕೊಳ್ಳುವುದು ಸೂಕ್ತವಲ್ಲವೇನು? ಒಂದು ಕೆಲಸ ಮಾಡು. ಇಂತಹ ದಾನವನ್ನು ನೀವು ಕೇಳುತ್ತೀರಿ ಎಂದು ನನಗೆ ತಿಳಿಯದೆ ವಚನವನ್ನು ಕೊಟ್ಟು ಬಿಟ್ಟೆ, ನನ್ನನ್ನು ಕ್ಷಮಿಸಿ ಎಂದು ಒಂದು ಬಾರಿ ಹೇಳಿಬಿಡು, ಹೊರಟು ಹೋಗುತ್ತೇವೆ. ಕೆರಳಿ ಶಾಪವನ್ನು ನೀಡುತ್ತೇವೆ ಎಂಬ ಭಯ ಪಡಬೇಕಾದ ಅಗತ್ಯವಿಲ್ಲ. ಮುನೀಂದ್ರ, ತಾವು ನನ್ನನ್ನು ಪರೀಕ್ಷೆ ಮಾಡುತ್ತಿರುವಿರ? ನಶ್ವರವಾದ ಈ ರಾಜ್ಯ ಕೋಶಗಳಿಗಾಗಿ ನಾನು ಕೊಟ್ಟ ಮಾತಿಗೆ ತಪ್ಪಿ ನಡೆಯಲೇ? ಸೂರ್ಯವಂಶ ಲಲಾಮನಾದ ಈ ಹರಿಶ್ಚಂದ್ರ ಸತ್ಯಕ್ಕೆ ಅಪಚಾರ ಮಾಡಿದನೆಂಬ ಕುಖ್ಯಾತಿಗೆ ಪಾತ್ರನಾಗಲೇ? ಹಾಗೆ ಮಾಡಿದರೆ ನನ್ನ ಪಿತೃಗಳು ರೌರವ ನರಕದಲ್ಲಿ ಬೀಳುವುದಿಲ್ಲವೇ? ಮುನೀಂದ್ರ, ತಾವು ಕಿಂಚಿತ್ತೂ ಶಂಕಿಸುವ ಅಗತ್ಯವಿಲ್ಲ. ನಾನು ಪರಮ ಸಂತೋಷದಿಂದ ತಮಗೆ ಈ ದಾನವನ್ನು ನೀಡುತ್ತೇನೆ. ರಾಜಪುರೋಹಿತರೇ,
ಅರ್ಘ್ಯ ಪಾತ್ರೆಯಲ್ಲಿ ದಿವ್ಯ ಜಲವನ್ನು ತನ್ನಿ ಎಂದು ಹೇಳಿದೆನಲ್ಲ. ಮುನೀಂದ್ರ, ನಾನು ದಾನವನ್ನು ನೀಡಲು ಸಿದ್ಧನಾಗಿದ್ದೇನೆ. ಮುನೀಂದ್ರ, ದಾನವನ್ನು ಸ್ವೀಕರಿಸಿ. ರಾಜಪುರೋಹಿತರೇ, ಕಿಂಚಿತ್ತೋ ಹಿಂಜರಿಯದೆ ಸಮಸ್ತ ರಾಜ್ಯವನ್ನ ನಿರಾತಂಕವಾಗಿ ಧಾರೆ ಎರೆದು ಕೊಟ್ಟು ಬಿಟ್ಟನು. ಇವನನ್ನ ಸೋಲಿಸಿ ಆ ವಸಿಷ್ಠರ ಸೊಕ್ಕು ಮುರಿಯಬೇಕೆಂಬ ಈ ನನ್ನ ಮಹತ್ವಾಕಾಂಕ್ಷೆ ವಿಫಲವಾಗುತ್ತದೆ. ಇವನನ್ನ ಸೋಲಿಸಿ ಆ ವಸಿಷ್ಠರ ಸೊಕ್ಕು ಮುರಿಯಬೇಕೆಂಬ ಈ ನನ್ನ ಮಹತ್ವಾಕಾಂಕ್ಷೆ ವಿಫಲವಾಗುತ್ತದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.